ಹಂದಿ ಸಾಕಣೆ ಇತ್ತೀಚೆಗೆ ಹೆಚ್ಚು ಜನಪ್ರಿಯಗೊಳ್ಳುತ್ತಿರುವ ಪಶುಸಂಗೋಪನಾ ಚಟುವಟಿಕೆಯಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಅನೇಕ ರೈತರು ಹಂದಿ ಸಾಕಣೆಯನ್ನು ಸ್ವಉದ್ಯೋಗವನ್ನಾಗಿ ರೂಢಿಸಿಕೊಂಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮಡೆನೆರಳು ಗ್ರಾಮದ ಅಮರ್ ಡಿಸೋಜಾ ಅವರು ಹಂದಿ ತಳಿ ಸಂವರ್ಧನೆ ಕೈಗೊಂಡು ಪಶುಸಂಗೋಪನಾ ಕ್ಷೇತ್ರಕ್ಕೆ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ. ಇಂತಹ ಮಾದರಿ ಕೃಷಿಕರ ಸಾಧನೆಗಳನ್ನು ಇತರ ರೈತರಿಗೆ ತಿಳಿಯಪಡಿಸುವ ನಿಟ್ಟಿನಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಪಶುಸಂಗೋಪನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯು ಈ ಕಿರುಚಿತ್ರವನ್ನು ನಿರ್ಮಿಸಿದೆ. ಅಮರ್ ಡಿಸೋಜಾ ಮೂಲತಃ ಕಾಫಿ ಬೆಳೆಗಾರರು, ಜೊತೆಗೆ ಭತ್ತ ಹಾಗೂ ಕಾಳು ಮೆಣಸು ಬೆಳೆಯನ್ನು ಸಹ ಬೆಳೆಯುತ್ತಾರೆ. ಒಂದೆಡೆ ಕಾಫಿ ಬೆಲೆ ಕುಸಿತ, ಮತ್ತೊಂದೆಡೆ ಭತ್ತದಲ್ಲಿ ಹೆಚ್ಚಿನ ಉತ್ಪತ್ತಿ ಕಾಣದೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದರು. ಆ ಸಂದರ್ಭದಲ್ಲಿ ಪರ್ಯಾಯ ಕಸುಬುಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದರು. ತಮ್ಮ ಪ್ರದೇಶಕ್ಕೆ ಅತಿ ಸೂಕ್ತವಾದ ಹಂದಿ ಸಾಕಣೆಯ ಬಗ್ಗೆ ಆಸಕ್ತಿ ವಹಿಸಿದರು. ಹೀಗಾಗಿ 2006ರಲ್ಲಿ ಮೂಡಿಗೆರೆಯ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದ ರಿಯಾಯಿತಿ ದರದಲ್ಲಿ 2 ಹಂದಿ ಮರಿಗಳನ್ನು ತಂದರು. ಆದರೆ ಸಾಕಾಣಿಕೆಯ ಅನುಭವ ಹಾಗೂ ಮೂಲಸೌಕರ್ಯದ ಕೊರತೆ ಎದುರಾಯಿತು. ಆದರೂ ತಜ್ಞರ ಮಾರ್ಗದರ್ಶನ ಪಡೆದು ತಳಿ ಸಂವರ್ಧನೆ ಕೈಗೊಂಡು ಯಶಸ್ವಿಯಾಗತೊಡಗಿದರು. ನಮ್ಮ ಸ್ಥಳೀಯ ಆಸ್ಪತ್ರೆಯ ಪಶು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಮೇಶ್ ಅವರು ಅವ್ರ ಮಾರ್ಗದರ್ಶನದಲ್ಲಿ ನಾವು 2 ಚಿಕ್ಕ ಮರಿಗಳಿಂದ ಈ ಫಾರ್ಮ್ನ ಸ್ಟಾರ್ಟ್ ಮಾಡಿದ್ವಿ. ನಾವು ಮನೇಲಿ ಲೆಫ್ಟ್ ಓವರ್ ಏನೇನು ವಸ್ತುಗಳಿದ್ದಾವೆ ಅದನ್ನೆಲ್ಲ ಅಕ್ಕಿ, ನುಚ್ಚು, ಮೊಸರೆ ಇದನ್ನೆಲ್ಲ ಹಾಕಿ 2 ಚಿಕ್ಕ ಮರಿಗಳನ್ನ ಸ್ಟಾರ್ಟ್ ಮಾಡಿದ್ವಿ. 2 ಮರಿಯಿಂದ ಸ್ಟಾರ್ಟ್ ಮಾಡಿರೋದು ಉದ್ಯಮ ಈಗ ನಮ್ಮಲ್ಲಿ ಸುಮಾರು ಒಂದು 500 ಹಂದಿಗಳಿದ್ದಾವೆ. ಹೀಗೆ ಪ್ರಾರಂಭಗೊಂಡ ಹಂದಿ ಸಾಕಣೆ ದಿನೇ ದಿನೇ ವೃದ್ಧಿಯಾಗತೊಡಗಿತು. ಇವುಗಳ ಸಾಕಣೆಗಾಗಿ ಸೂಕ್ತ ವೈಜ್ಞಾನಿಕ ವಿಧಾನವನ್ನು ಅನುಸರಿಸಲಾರಂಭಿಸಿದರು. ನಮ್ಮಲ್ಲಿ 2 ಮೆಥಡಲ್ಲಿ ನಾವು ಸಾಕ್ತಾ ಇದ್ದೀವಿ. ಒಂದು ಕ್ಲೋಸ್ಡ್ ಮೆಥಡ್ ಹಾಗೂ ಒಂದು ಓಪನ್ ಮೆಥಡ್. ಈ ಓಪನ್ ಮೆಥಡಲ್ಲಿ ಹೇಗೆ ಅಂದರೆ, ಒಂದು ಚಿಕ್ಕ ಕಾಂಪೌಂಡ್ ಮಾಡಿದ್ದೀವಿ, ಮೆಜರ್ಮೆಂಟಿಗೆ ತಕ್ಕಂಥ ಕಾಂಪೌಂಡ್ ಮಾಡಿದ್ದೀವಿ. ಅದರಲ್ಲಿ ಅರ್ಧ ಶೇಡ್ ಮಾಡಿದ್ದೀವಿ, ಅರ್ಧ ಓಪನ್ ಮಾಡಿದ್ದೀವಿ. ಈಗ ಅದರಿಂದ ಅಡ್ವಾಂಟೇಜ್ ಏನಂದರೆ ಖರ್ಚು ಉಳಿತಾಯ ಕಮ್ಮಿ ಆಗುತ್ತೆ, ಮೇಂಟೆನೆನ್ಸ್ ಈಸಿ ಆಗುತ್ತೆ, ವಾಶ್ ಎಲ್ಲ ಮಾಡಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಈಗ ಈ ಚಿಕ್ಕ ಕಾಂಪೌಂಡಲ್ಲಿ ನಾವು ತುಂಬ ಹಂದಿಗಳನ್ನ ಸಾಕ್ಬೋದು. ಮತ್ತು ವೆಂಟಿಲೇಷನ್ ಇದಕ್ಕೆಲ್ಲ ತುಂಬ ಅನುಕೂಲ ಆಗ್ತಾಯಿದೆ, ಖರ್ಚು ಕಮ್ಮಿ ಆಗ್ತಾಯಿದೆ. ಇನ್ನು ಈ ಕ್ಲೋಸ್ಡ್ ಮೆಥಡಲ್ಲಿ ಸಾಕೋದು ಏನು ಅಂದರೆ, ಈಗ ಗರ್ಭಾವಸ್ಥೆಯಲ್ಲಿರುವ ಹಂದಿಗಳು ಹಾಗೂ ಮರಿ ಹಾಕೋ ಹಂದಿಗಳನ್ನೆಲ್ಲ ನಾವು ಕ್ಲೋಸ್ಡ್ ಮೆಥಡಲ್ಲಿ ಸಾಕ್ತೀವಿ. ಕಂಪಾರ್ಟ್ಮೆಂಟ್ ವೈಸ್ ಮಾಡಿದ್ದೀವಿ. ಈಚ್ ಕಂಪಾರ್ಟ್ಮೆಂಟ್ ಅಂದರೆ ಪ್ರೆಗ್ನೆಂಟ್ ಆಗಿದ್ದ ಅನಿಮಲ್ ಒಂದರಲ್ಲಿ, ಮರಿ ಹಾಕಿರೋದು ಒಂದರಲ್ಲಿ, ಚಿಕ್ಕ ಮರಿಗಳನ್ನೇ ಬೇರೆ ಮಾಡಿದ್ದೀವಿ. ಗಂಡಂದಿಗಳನ್ನೇ ಬೇರೆ ಕಂಪಾರ್ಟ್ಮೆಂಟಲ್ಲಿ ಸಾಕ್ತಾಯಿದ್ದೀವಿ. ಗಂಡಂದಿಗಳನ್ನ ಸಪ್ರೇಟಾಗಿ ಮೇಂಟೈನ್ ಮಾಡ್ತೀವಿ, ಹೆಣ್ಣಂದಿಗಳನ್ನೇ ಸಪ್ರೇಟಾಗಿ ಮೇಂಟೈನ್ ಮಾಡ್ತೀವಿ. ಆಮೇಲೆ ಮಾಂಸಕ್ಕಾಗಿ ಸಾಕೋಂಥ ಹಂದಿಗಳನ್ನೇ ಸಪ್ರೇಟಾಗಿ ಮೇಂಟೈನ್ ಮಾಡ್ತಾಯಿದ್ದೀವಿ. ಏಜ್ ಗ್ರೂಪಿನ ಹಂದಿಗಳನ್ನ ಸಪ್ರೇಟಾಗಿಟ್ಟು ಮೇಂಟೈನ್ ಮಾಡ್ತಾಯಿದ್ದೀವಿ. ಈಗ ಯಾರ್ಕ್ಷೈರೇ ಬೇರೆ ಮೇಂಟೈನ್ ಮಾಡಿದ್ದೀವಿ, ಲಾರ್ಜ್ ಬ್ಲ್ಯಾಕ್ ಮೇಂಟೈನ್ ಮಾಡಿದ್ದೀವಿ, ಬೇರೆ ಸಪ್ರೇಟಾಗಿ ಹಾಕಿದ್ದೀವಿ, ಡ್ಯೂರಾಕ್ನೇ ಬೇರೆ ಹಾಕಿದ್ದೀವಿ, ಈ ಕ್ರಾಸ್ ಬ್ರೀಡ್ ಹಂದಿಗಳನ್ನೇ ಬೇರೆ ಹಾಕಿದ್ದೀವಿ. ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಾಯಿದೆ. ಯಾಕಂದರೆ ನಮಗೆ ಇನ್ಬ್ರೀಡಿಂಗ್ ಆಗಲ್ಲ. ತಳಿ ಅಭಿವೃದ್ಧಿಗೆ ಬೇಕಾಗಿರುವುದು ಮೂಲ ತಳಿಯ ಗುಣಲಕ್ಷಣಗಳು. ಇದಕ್ಕಾಗಿ ಸೂಕ್ತ ಹಂದಿ ತಳಿಯ ಮರಿಗಳನ್ನು ವಿವಿಧ ಪ್ರದೇಶಗಳಿಂದ ಆಯ್ಕೆ ಮಾಡಿ ತಂದರು. ಸರ್, ಈಗ ನಮ್ಮಲ್ಲಿ 4 ತಳಿ ಇದ್ದಾವೆ. ಲಾರ್ಜ್ ವೈಟ್, ಯಾರ್ಕ್ಷೈರ್, ಡ್ಯೂರಾಕ್, ಆಮೇಲೆ ಲಾರ್ಜ್ ಬ್ಲ್ಯಾಕ್ ಅಂತ 4 ತಳಿಗಳಿದ್ದಾವೆ. ಈಗ ನಾವು ಡ್ಯೂರಾಕ್ ತಳಿನ ಕೇರಳದ ಅಗ್ರಿಕಲ್ಚರ್ ಕಾಲೇಜ್ ಮನ್ನತಿಯಿಂದ ತಂದ್ವಿ. ಹಾಗೆ ಗಂಡಂದಿನ ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಿಂದ ತಂದಿದ್ದೀವಿ. ಹಾಗೆ ಇನ್ನೊಂದು ಡ್ಯೂರಾಕ್ ಮರಿನ ನಾವು ಪೂನಾದಿಂದ ತರಿಸಿದ್ವಿ. ಈಗ ಇನ್ಬ್ರೀಡಿಂಗ್ ಆಗೋಕ್ಕೆ ಅವಕಾಶ ಇಲ್ದಂಗೆ ಮೇಂಟೈನ್ ಮಾಡ್ತಾಯಿದ್ದೀವಿ. ಒಂದು 5 ತಿಂಗಳದು ಗಂಡಂದಿಗೆ ನಾವು 16,000 ರೂಪಾಯಿ ಕೊಟ್ಟಿದ್ವಿ ಕೇರಳದ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ. ಒಂದು ಹೆಣ್ಣಂದಿಗೆ 14,000 ಕೊಟ್ಟಿದ್ವಿ 5 ತಿಂಗಳ ಮರಿಗೆ. ಹಾಗೆ ಈಗ ಯಾರ್ಕ್ಷೈರ್ ಹಂದಿನ ನಾವು ಬೆಂಗಳೂರಿಂದ ಹೆಸರುಘಟ್ಟದಿಂದ ತರಿಸಿದ್ವಿ. ಆಮೇಲೆ ಇದು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಹಂದಿ ಸಂವರ್ಧನಾ ಕೇಂದ್ರದಿಂದ ಕೆಲವು ಯಾರ್ಕ್ಷೈರ್ ಹಂದಿಗಳನ್ನ ತರಿಸಿದ್ದೀವಿ. ಆಮೇಲೆ ಕೂಡ್ಗೆ ಗೌರ್ಮೆಂಟ್ ಫಾರ್ಮಿಂದನೂ ತಂದಿದ್ದೀವಿ. ಹಾಗೆ ಶಿವಮೊಗ್ಗದ ವೆಟರ್ನರಿ ಕಾಲೇಜಿಂದ ಲಾರ್ಜ್ ವೈಟ್ ತಂದಿದ್ದೀವಿ.
ಲಾರ್ಜ್ ಬ್ಲ್ಯಾಕ್ನ ನಾವು ಸ್ಥಳೀಯವಾಗಿ ಇಲ್ಲೇ ತಳಿ ಸಂವರ್ಧನೆ ಮಾಡಿದ್ದೀವಿ. ಈ ಯಾರ್ಕ್ಷೈರ್ ಹಂದಿನೂ ನಾವು ಹಾಸನದಿಂದ ವೆಟರ್ನರಿ ಕಾಲೇಜಿಂದನೂ ತರಿಸಿದ್ದೀವಿ. ಹೀಗೆ ಬೇರೆ ಬೇರೆ ಕಡೆಯಿಂದ ನಾವು ತರಿಸಿರೋದ್ರಿಂದ ನಮ್ಮಲ್ಲಿ ಇನ್ಬ್ರೀಡಿಂಗ್ ಆಗೋ ಸಮಸ್ಯೆ ಇಲ್ಲ. ತಮ್ಮ ಪ್ರದೇಶಕ್ಕೆ ಸೂಕ್ತವಾದ ಹಾಗೂ ಹೆಚ್ಚು ಲಾಭ ಕೊಡುವಂತಹ ತಳಿಗಳನ್ನೇ ಆಯ್ಕೆ ಮಾಡಿ ಸಾಕಣೆ ಕೈಗೊಂಡಿದ್ದಾರೆ. ಈ ತಳಿ ಆಫ್ರಿಕಾ ಮೂಲದ ಡ್ಯೂರಾಕ್ ತಳಿ. ಇದ್ರ ತುಂಬ ಫಾಸ್ಟಾಗಿ ಬೆಳೆಯುತ್ತೆ, ಜೊತೆಗೆ ಮರಿಗಳನ್ನು ಜಾಸ್ತಿ ಕೊಡುತ್ತೆ ನಮಗೆ. ಇದ್ರ ಬಾಡಿ ಲೆಂತ್ ತುಂಬ ಇರೋದರಿಂದ ಮಾಂಸದ ಪರ್ಸೆಂಟೇಜು ಜಾಸ್ತಿ ಬರುತ್ತೆ ನಮಗೆ. ಈಗ ಹಂದಿ ಶಾರ್ಟ್ ಆಗಿದ್ದಷ್ಟು ಮಾಂಸದ ಇಳುವರಿ ಕಮ್ಮಿ ಆಗುತ್ತೆ. ಇದು ಲೆಂತು ಚೆನ್ನಾಗಿದೆ, ಬ್ರೆತ್ ಚೆನ್ನಾಗಿದೆ, ಅದರಿಂದ ನಮಗೆ ತುಂಬ ಅನುಕೂಲ ಆಗ್ತಾಯಿದೆ. ಇದು ಅರೌಂಡ್ 300 ಕಿಲೋದಿಂದ 400 ಕಿಲೋ ತನಕ ಈಸಿಲಿ ಬರುತ್ತೆ. ನಮ್ಮಲ್ಲಿ ಈ ಥರದ್ದೊಂದು 50 ತಳಿ ಇದ್ದಾವೆ. ಸರ್, ಈಗ ನಾವು ನೋಡ್ತಿರೋದು ಈ ತಳಿ ಸ್ಥಳೀಯ ತಳಿ ಅಂದರೆ ನಮ್ಮಲ್ಲಿ ಹಳ್ಳಿಗಳಲ್ಲಿ ಕಪ್ಪು ಹಂದಿಗಳಿಗೆ ತುಂಬ ಪ್ರಿಫರ್ ಮಾಡ್ತಾರೆ. ಹಬ್ಬ ಹರಿದಿನಗಳಲ್ಲೆಲ್ಲ ಕಪ್ಪು ಹಂದಿನ ಬಲಿ ಕೊಡೋಕ್ಕೆ ದೇವಸ್ಥಾನದಲ್ಲೆಲ್ಲ ದೇವ್ರು ಮಾಡೋಕ್ಕೆಲ್ಲ ಕಪ್ಪು ತಳಿನ ಆಯ್ಕೆ ಮಾಡ್ಕೋತಾರೆ. ನಾವು ಕಪ್ಪು ತಳಿನ ಬೆಳೆಸೋದ್ರಿಂದ ಸಮಸ್ಯೆ ಏನು ಅಂದರೆ ಅದರದ್ದು ಫುಡ್ ಕನ್ವರ್ಷನ್ ರೇಷಿಯೋ ಎಲ್ಲ ತುಂಬ ಕಡಿಮೆ ಇರುತ್ತೆ. ಈಗ ಫ್ಯಾಟ್ನೆಸ್ ತುಂಬ ಕಮ್ಮಿ ಬರುತ್ತೆ, ಬಾಡಿ ವೆಯ್ಟ್ ತುಂಬ ಕಮ್ಮಿ ಬರುತ್ತೆ. ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಈ ದೇಶಿ ತಳಿ ಜೊತೆಗೆ ಮಿಶ್ರ ತಳಿಯಾಗಿ ದೇಶಿ ತಳಿಯನ್ನು ಮಿಶ್ರ ತಳಿ ಮಾಡಿದ್ದೀವಿ. ಫಸ್ಟ್ನ ದೇಶಿ ತಳಿನ ಯಾರ್ಕ್ಷೈರ್ ಜೊತೆಗೆ ಮೇಟ್ ಮಾಡಿದ್ವಿ. ಅದರಿಂದ ಬಂದಿರೋ ಮರಿಗಳನ್ನ ಡ್ಯೂರಾಕ್ ಜೊತೆಗೆ ಕ್ರಾಸ್ ಬ್ರೀಡ್ ಮಾಡಿದ್ದೀವಿ. ಈಗ ಹೀಗೆ ಮಾಡೋದ್ರಿಂದ ಬಾಡಿ ಲೆಂತ್, ಪರ್ಫಾರ್ಮೆನ್ಸ್, ವೆಯ್ಟ್ ಎಲ್ಲ ಜಾಸ್ತಿ ಆಗಿದೆ ನಮಗೆ. ಒಂದು ವರ್ಷಕ್ಕೆ ದೇಶಿ ತಳಿ 30ರಿಂದ 40 kg ಬೆಳೀತವೆ. ಈಗ ಇದು ನಮಗೆ 150ರಿಂದ 200 kg ತನಕ ಬಾಡಿ ವೆಯ್ಟ್ ಬರ್ತಾಯಿದೆ. ಮತ್ತು ಮರಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ, ಬಣ್ಣ ಕಪ್ಪು ಬಂದಿದೆ. ಮತ್ತು ದೇಶಿ ತಳೀಲಿ ಮುಖ್ಯವಾದ ಇನ್ನೊಂದು ಅಂಶ ನಾವು ಗಮನದಲ್ಲಿಟ್ಕೋಬೋದು ಅಂದರೆ ಅದು ಫಾಸ್ಟಾಗಿ ರಿಪ್ರೊಡಕ್ಷನಿಗೆ ಬರ್ತವೆ. ನಮಗೆ ಈ ಹಳ್ಳೀಲಿ ಸಾಕೋಕ್ಕೆ, ಈ ಹಬ್ಬ ಎಲ್ಲ ಕೊಡೋಕ್ಕೆ ಈ ತಳಿ ಸೂಕ್ತವಾಗಿದೆ. ರೈತರು ಇದನ್ನ ಬೆಳಿಬೋದು. ಸರಿ, ದೇಶಿ ತಳಿನ ನಾವು ಡ್ಯೂರಾಕ್ ಜೊತೆಗೆ ಮೇಟ್ ಮಾಡ್ತೀವಿ, ಡ್ಯೂರಾಕ್ ಹಂದಿ ಅಥವಾ ಯಾರ್ಕ್ಷೈರ್ ಜೊತೆಗೆ ಮೇಟ್ ಮಾಡ್ತೀವಿ. ಅದರಿಂದ ಬಂದ ಮರಿಗಳು ಫಾಸ್ಟಾಗಿ ಬೆಳೀತವೆ. ದೇಶಿ ತಳಿದ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದರೂ ಗ್ರೋತ್ ಎಲ್ಲ ಮೇಲಂದಿ ಥರ ಮಿಶ್ರ ತಳಿ ಥರ ಫಾಸ್ಟಾಗಿ ಬರ್ತಾ ಇದ್ದಾವೆ. ಮರಿಗಳ ಸಾಕಣೆಗಾಗಿ ಇಲ್ಲಿ ಸೂಕ್ತ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸರ್, ಈಗ ನಾವು ನೋಡ್ತಿರೋದು ಈ ಶೆಡ್ಡು ಮರಿಗಳನ್ನ ಹಾಕೋಕ್ಕೆ ಇಟ್ಕೊಂಡ್ರೆ ಬ್ರೀಡಿಂಗ್ ಫಾರ್ಮ್, ಇದು ಬ್ರೀಡಿಂಗ್ ಶೆಡ್. ಇದರಲ್ಲಿ ಟೋಟ್ಲು 22 ಕಂಪಾರ್ಟ್ಮೆಂಟ್ಸ್ ಇದ್ದಾವೆ. ಒಂದು ಕಂಪಾರ್ಟ್ಮೆಂಟು 8x10 ಇದೆ. ಕಂಪಾರ್ಟ್ಮೆಂಟಲ್ಲಿ ನಾವು ಒಂದು ಸೈಡ್ ಓಟ ಕೊಟ್ಟಿದ್ದೀವಿ. ಮೂತ್ರ ವಿಸರ್ಜನೆ ಎಲ್ಲ ಮಾಡಿದಾಗ ಅದು ಸೀದಾ ಈ ಡ್ರೈನಿಗೆ ಬರುತ್ತೆ. ಈ ಡ್ರೈನಿಂದ ಹೊರಗಡೆ ಹೋಗುತ್ತೆ. ಸುತ್ತ ಈ ಕಂಪಾರ್ಟ್ಮೆಂಟಲ್ಲಿ ನಾವು ಸುತ್ತ ಆರ್ಟಿಫಿಷಿಯಲ್ ಗಾರ್ಡ್ಗಳು ಕೊಟ್ಟಿದ್ದೀವಿ. ಈ ಗಾರ್ಡ್ಗಳು ಕೊಟ್ಟಿರೋ ಉದ್ದೇಶ ಅಂದರೆ ಮರಿಗಳು ಕೆಳಗಡೆ ಬಿದ್ದು ಮಾರ್ಟಾಲಿಟಿ ಕಮ್ಮಿ ಆಗಬೇಕು, ಮಾರ್ಟಾಲಿಟಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಗಾರ್ಡ್ಗಳನ್ನ ಕೊಟ್ಟಿದ್ದೀವಿ. ಈ ಗಾರ್ಡಿಂದ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಮರಿಗಳ ಮೇಲೆ ತಾಯಿ ಮಲಗೋ ಚಾನ್ಸ್ ತುಂಬ ಕಮ್ಮಿ ಇರುತ್ತೆ. ಇಲ್ಲಾಂದರೆ ಗೋಡೆ ಸೈಡಿಗೆ ಬಂದು ಮರಿಗಳಿದ್ದಾಗ ತಾಯಿ ಮರಿ ಮೇಲೆ ಬಿದ್ದು ಮರಿಗಳು ಸಾಯ್ತವೆ. ಈ ಗಾರ್ಡ್ಗಳ ಮೇನ್ ಉದ್ದೇಶ ಅಂದರೆ ಮರಿಗಳು ಮಾರ್ಟಾಲಿಟಿ ಕಮ್ಮಿ ಮಾಡೋದು. ಹಂದಿಗಳ ಉತ್ತಮ ಪೋಷಣೆಗಾಗಿ ತಮ್ಮದೇ ಆದ ದಿನಚರಿಯನ್ನು ಅಳವಡಿಸಿಕೊಂಡಿದ್ದಾರೆ. ನಮ್ಮ ದಿನಚರಿ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಅಂದರೆ ಬೆಳಗ್ಗೆ ಒಂದು ಬ್ಯಾಚ್ ನಮ್ಮಲ್ಲಿ ಫೀಡ್ ತರಕ್ಕೆ ಹೋಗ್ತೀವಿ. ಒಂದು ಬ್ಯಾಚ್ ಫೀಡ್ ತಂದರೆ ಹೋಟೆಲ್ ವೇಸ್ಟ್ ಎಲ್ಲ ಕಲೆಕ್ಟ್ ಮಾಡ್ತೀವಿ. ಹಾಸ್ಟೆಲ್ ವೇಸ್ಟ್ ಎಲ್ಲ ಒಂದು ಬ್ಯಾಚ್ ಕಲೆಕ್ಟ್ ಮಾಡಿದರೆ ಇನ್ನೊಂದು ಬ್ಯಾಚ್ ನಾವು ಇಲ್ಲಿ ಫಾರ್ಮಿನ ಸ್ವಚ್ಛತೆ ನೋಡ್ಕೋತೀವಿ. ಫಾರ್ಮ್ ವಾಶ್ ಎಲ್ಲ ಮಾಡಿಕೊಂಡು ಫಾರ್ಮಿಂದ ಪ್ರತಿ ಮರಿಗಳಿಗೆಲ್ಲ ಔಷಧಿ ಹಾಕಿ ಫಾರ್ಮಿನ ಸ್ವಚ್ಛತೆ ಮೇಂಟೈನ್ ಮಾಡೋಕ್ಕೆ ಒಂದು ಬ್ಯಾಚ್ ಮೇಂಟೈನ್ ಮಾಡ್ತಿದ್ದೀವಿ. ಹಾಗೆ ಬೆಳಗ್ಗೆ ತಂದಿದ್ದು ಹೋಟೆಲ್ ವೇಸ್ಟ್ನ ಸಪ್ರೇಟ್ ಮಾಡಿ ಅದರಲ್ಲಿ ಇರೋ ಕಸ ಪ್ಲಾಸ್ಟಿಕ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಹೋಟೆಲ್ ವೇಸ್ಟ್ನ ಹಂದಿಗಳಿಗೆ ಕೊಡ್ತೀವಿ. ಆಮೇಲೆ ಸ್ವಚ್ಛವಾದ ನೀರು ಕೊಡ್ತಿದ್ದೀವಿ. ನೀರಿನ ಜೊತೆಗೆ ಆಮೇಲೆ ಮಧ್ಯಾಹ್ನ ಮತ್ತೆ ವಾಶ್ ಮಾಡಿ ಮಧ್ಯಾಹ್ನ ಫೀಡ್ ಕೊಡ್ತಿದ್ದೀವಿ. ಫೀಡಿನ ಜೊತೆಗೆ ಮತ್ತೆ ಕುಡಿಯೋಕ್ಕೆ ಒಳ್ಳೆ ನೀರು ಕೊಡ್ತಿದ್ದೀವಿ. ಹಂದಿಗಳ ಸಾಕಣೆಯಲ್ಲಿ ಅತಿ ಮುಖ್ಯವಾದದ್ದು ಸ್ವಚ್ಛತೆ. ಹಂದಿಗಳಿಗೆ ಉತ್ತಮ ವಾತಾವರಣ ಕಲ್ಪಿಸಿದಲ್ಲಿ ಮಾತ್ರ ಅವುಗಳ ಬೆಳವಣಿಗೆ ಚೆನ್ನಾಗಿರುತ್ತದೆ ಎನ್ನುತ್ತಾರೆ.
ಪಿಗರಿಗಳಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂದರೆ ಸ್ವಚ್ಛತೆಯ ಪ್ರಾಬ್ಲಮ್ಮು. ಇದು ನಾವು ವಾಶ್ ಮಾಡೋದೆಲ್ಲ ತುಂಬ ಪ್ರಾಬ್ಲಮ್ ಇದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ 5 HP ಪ್ರೆಷರ್ ವಾಶ್ ಹಾಕಿದ್ದೀವಿ. ಡೀಸೆಲ್ ಇಂಜಿನ್ ಜೊತೆಗೆ ಆಲ್ಟರ್ನೇಟಾಗಿ ಕರೆಂಟ್ ಮೋಟ್ರು ಇಟ್ಕೊಂಡಿದ್ದೀವಿ. ಈಗ ಕರೆಂಟಿಂದ ಪವರ್ ಸಮಸ್ಯೆ ನಮಗೆ ಈ ರೂರಲ್ ಏರಿಯಾದಲ್ಲಿ ತುಂಬ ಕಾಡ್ತಾ ಇದೆ. ಈ ವಿದ್ಯುತ್ ಶಕ್ತಿ ಇರಲ್ಲ, ಆವಾಗ ನಾವು ಡೀಸೆಲ್ ಉಪಯೋಗಿಸಿ ವಾಶ್ ಮಾಡ್ತೀವಿ. 5 HP ಪವರ್ ವಾಶಿಂದ ನಮಗೆ 3 ಪೈಪ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ. ಈ 3 ಪೈಪ್ನ ಡಿವೈಡ್ ಮಾಡೋದ್ರಿಂದ ನಮಗೆ ಭಾರಿ ಫಾಸ್ಟಾಗಿ ವಾಶ್ ಆಗುತ್ತೆ. ತುಂಬ ಪ್ರೆಷರಲ್ಲಿ ವಾಶ್ ಆಗೋದ್ರಿಂದ ಈ ಯಾವುದೇ ಕ್ರಿಮಿ ಕೀಟಗಳು ನಿಲ್ಲಲ್ಲ. ಅದ್ರ ಜೊತೆಗೆ ನಾವು ಫಿನಾಯಿಲ್, ಬ್ಲೀಚಿಂಗ್ ಪೌಡರ್ ಮತ್ತು ಸುಣ್ಣನೂ ಯೂಸ್ ಮಾಡ್ತೀವಿ. ಪವರ್ ಸ್ಪ್ರೇಯಲ್ಲಿ ನಾವು ಕೀಟನಾಶಕಗಳನ್ನ ಸ್ಪ್ರೇ ಮಾಡೋದ್ರಿಂದ ಕೀಟಗಳ ಹಾವಳಿನೂ ಕಮ್ಮಿ ಆಗುತ್ತೆ. ಹೆಚ್ಚಿನ ಜನರು ಹೋಟೆಲ್ ತ್ಯಾಜ್ಯಗಳನ್ನೇ ಅವಲಂಬಿಸಿ ಹಂದಿ ಸಾಕಣೆ ಕೈಗೊಂಡಿರುತ್ತಾರೆ. ಆದರೆ ಅಮರ್ ಡಿಸೋಜಾ ಅವರು ಹೋಟೆಲ್ ತ್ಯಾಜ್ಯದ ಜೊತೆಗೆ ಪಶುವೈದ್ಯರ ಸಲಹೆ ಮೇರೆಗೆ ಸಮತೋಲನ ಪಶು ಆಹಾರವನ್ನು ಕೂಡ ಸ್ವತಃ ತಯಾರಿಸಿ ನೀಡುತ್ತಾರೆ. ಮೇಜ್, ವೀಟ್ ಬ್ರಾನ್, ರೈಸ್ ಬ್ರಾನ್, ಆಮೇಲೆ ಫಿಶ್ ಪೌಡರು, ಆಮೇಲೆ ಉಪ್ಪು, ಸ್ವಲ್ಪ ಪ್ರಮಾಣದ ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಎಲ್ಲ ಈಗ ನಾವೇ ನಮ್ಮ ವೆಟರ್ನರಿ ಡಾಕ್ಟ್ರ್ ಕೊಟ್ಟಿರೋ ಫಾರ್ಮುಲಾದಲ್ಲೇ ಫೀಡ್ ತಯಾರಿಸ್ತೀವಿ. ಆ ಫಾರ್ಮುಲಾದ ಪ್ರಕಾರ ಫೀಡ್ ತಯಾರಿಸಿದ್ನ ನಾವು ಕೊಡ್ತೀವಿ. ಪ್ರತಿ ಅರ್ಧ kg-ಯಿಂದ 2 kg ತನಕ ಒಂದು ಹಂದಿಗೆ ಕೊಡ್ತೀವಿ ಫೀಡ್. ವಯಸ್ಸಿನ ಅನುಗುಣಕ್ಕೆ ತಕ್ಕಂತೆ ನಾವು ಫೀಡ್ ಕೊಡ್ತಾಯಿದ್ದೀವಿ. ಚಿಕ್ಕ ಮರಿಗಳಿಗೆ ನಾವು ಹೋಟೆಲ್ ವೇಸ್ಟ್ ಕೊಡಲ್ಲ. ಕೊಟ್ಟಿದ್ದರಿಂದ ಮರಿಗಳಿಗೆ ಬೇದಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾವು ಪೋಲ್ಟ್ರಿ ವೇಸ್ಟು ಸ್ವಲ್ಪ ಪ್ರಮಾಣದಲ್ಲಿ ಫೀಡ್ ಮಾಡ್ತೀವಿ. ಪೋಲ್ಟ್ರಿ ವೇಸ್ಟನ್ನ ನಾವು ತಂದು ಫೀಡನ್ನ ಬಿಸಿ ಮಾಡ್ತೀವಿ, ಬೇಯಿಸಿ ಆಮೇಲೆ ಹಂದಿಗಳಿಗೆ ಕೊಡ್ತಾಯಿದ್ದೀವಿ. ಹಂದಿ ಸಾಕಣೆಯಲ್ಲಿ ಅಧಿಕ ಲಾಭ ಪಡೆಯಬೇಕಾದರೆ ಸಂತಾನಾಭಿವೃದ್ಧಿಯ ಬಗ್ಗೆ ಹೆಚ್ಚಿನ ಗಮನ ವಹಿಸಬೇಕು. ಹೆಣ್ಣು ಹಂದಿಗಳನ್ನ ನಾವು 7ರಿಂದ 8 ತಿಂಗಳಿಗೆ ಸಂತಾನಾಭಿವೃದ್ಧಿಗೆ ಬಿಡ್ತೀವಿ. 7ರಿಂದ 8 ತಿಂಗಳು ಅಂದರೆ ಅದರ ಆ್ಯಾವ್ರೇಜ್ ಬಾಡಿ ವೆಯ್ಟ್ 70ಇಂದ 90 ಕಿಲೋಸ್ ಇರುತ್ತೆ. 70ಇಂದ 90 ಕಿಲೋಸ್ ಇರೋ ಹಂದಿನ ನಾವು ಸಂತಾನಾಭಿವೃದ್ಧಿಗೆ ಬಿಟ್ಟಾಗ ನ್ಯಾಚುರಲ್ಲಾಗಿ ನಾವು ಮೇಟಿಂಗ್ ಮಾಡಿಸ್ತೀವಿ. ನ್ಯಾಚುರಲ್ಲಾಗಿ ಮೇಟಿಂಗ್ ಆಗಿದ್ದ ಹಂದಿನ ನಾವು ಆಮೇಲೆ ಬೇರೆ ಕೋಣೆಗಳಿಗೆ ಶಿಫ್ಟ್ ಮಾಡ್ತೀವಿ. ಸಂತಾನಾಭಿವೃದ್ಧಿಯನ್ನು ನಾವು ಹೇಗೆ ಮಾಡ್ತೀವಿ ಅಂದರೆ, ಒಂದು ಗ್ರೂಪಾಗಿ 10 ಫೀಮೇಲಿಗೆ 1 ಗಂಡಂದಿ ಬಿಡ್ತೀವಿ, 1 ಮೇಲ್ ಬಿಡ್ತೀವಿ. ಒಂದ್ಸಲಿ ಮೇಟ್ ಆಗಿದ್ದ ಹಂದಿ ಮತ್ತೆ ತಿರ್ಗಾ ಸಲ ಕನ್ಸೀವ್ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಮತ್ತೆ ಅದು ರಿಪೀಟೆಡ್ ಹೀಟಿಗೆ ಬರಲ್ಲ. ರಿಪೀಟೆಡ್ ಹೀಟಿಗೆ ಬರಲಿಲ್ಲ ಅಂತ ಕನ್ಫರ್ಮ್ ಆದಮೇಲೆ ಮಾತ್ರ ನಾವು ಶಿಫ್ಟ್ ಮಾಡ್ತೀವಿ. ತಳಿ ಅಭಿವೃದ್ಧಿಗಾಗಿ ಸೂಕ್ತ ಗಂಡು ಹಂದಿಯ ಆಯ್ಕೆ ವಿಶೇಷ ಪಾತ್ರ ವಹಿಸುತ್ತದೆ. ಗಂಡಂದಿಗಳು ಲೆಂತ್ ವೈಸ್ ಚೆನ್ನಾಗಿರಬೇಕು, ಆಮೇಲೆ ಫಾಸ್ಟಾಗಿ ಬೆಳೆಯಬೇಕು, ಹಾಗೆ ಕಮ್ಮಿ ಫುಡ್ ತಿಂದು ಜಾಸ್ತಿ ಬೆಳೆಯೋ ಸ್ಟೇಜಲ್ಲಿರಬೇಕು. ಅದ್ರ ಎಫಿಷಿಯನ್ಸಿ ನೋಡ್ತೀವಿ. ಅದು ಕ್ರಾಸ್ ಆಗಿದ್ದು ಮೇಟ್ ಆಗಿದ್ದು ಹಂದಿ ಎಷ್ಟು ಮರಿ ಹಾಕುತ್ತೆ ಅಂತ ನೋಡ್ತೀವಿ. ಇದ್ರದ್ದೆಲ್ಲ ನೋಡಿ, ಹಿಸ್ಟ್ರಿನೆಲ್ಲ ನೋಡಿ ನಾವು ಇಟ್ಕೋತೀವಿ. ಇಲ್ಲ ಅಂದರೆ ಅದನ್ನ ಸ್ಲಾಟ್ರ್ ಮಾಡೋಕ್ಕೆ ಕೊಡ್ತೀವಿ, ಬೇರೆದನ್ನ ಬಿಟ್ಕೋತೀವಿ. ಒಳ ಸಂಕರಣ ಅಥವಾ ಇನ್ ಬ್ರೀಡಿಂಗ್ ತಡೆಯಲು ತಳಿಗಳನ್ನು ಬೇರೆ ಬೇರೆ ಕೊಟ್ಟಿಗೆಯಲ್ಲಿ ಸಾಕಣೆ ಕೈಗೊಂಡು ನಿಗಾ ವಹಿಸುತ್ತಾರೆ. ಇನ್ಬ್ರೀಡಿಂಗ್ ಅಂದರೆ ಒಂದೇ ತಳಿಯನ್ನ ಆನುವಂಶಿಕವಾಗಿ ನಾವು ರೇರ್ ಮಾಡಬಾರ್ದು. ಈಗ ಒಂದು ಫಾರ್ಮಿಂದ ಮೇಲ್ ತಂದರೆ ಇನ್ನೊಂದು ಫಾರ್ಮಿಂದ ಫೀಮೇಲ್ ತರಬೇಕು. ನಾವು ಮೇಲೇ ಬೇರೆ ಫೀಮೇಲೇ ಬೇರೆ ರೇರ್ ಮಾಡಬೇಕು. ಈಗ ಒಂದೇ ಫಾರ್ಮಿಂದು ನಾವು ರೇರ್ ಮಾಡಿದರೆ ನಮಗೆ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಮರಿಗಳ ಸಂಖ್ಯೆ ಕಮ್ಮಿ ಆಗುತ್ತೆ, ಮತ್ತು ಗ್ರೋತ್ ಬರಲ್ಲ, FCR ಕಮ್ಮಿ ಆಗುತ್ತೆ. ಹೀಗೆ ನಾವು ಅದ್ರಗೋಸ್ಕರ ಬೇರೆ ಬೇರೆ ತಳಿನ ಬೇರೆ ಬೇರೆಯಾಗಿ ರೇರ್ ಮಾಡ್ತೀವಿ. ಅದಕ್ಕೆಲ್ಲ ಹೀಗೆ ನಂಬರ್ ಕೊಟ್ಟಿರ್ತೀವಿ. ಯಾರ್ಕ್ಷೈರಿಗೆ 10 ಕೊಟ್ಟಿದ್ದೀವಿ, ಈಗ ಡ್ಯೂರಾಕ್ ಕ್ಯಾಬಿನಿಗೆ 11 ಕೊಟ್ಟಿದ್ದೀವಿ. ಹೀಗೆ ಲಾರ್ಜ್ ಬ್ಲ್ಯಾಕಿಗೆ ನಾವು ಬೇರೆ ನಂಬರ್ ಕೊಟ್ಟಿದ್ದೀವಿ. ಹೀಗೆ ನಾವು ಬೇರೆ ಬೇರೆ ನಂಬರಲ್ಲಿ ಬೇರೆ ಬೇರೆ ಬ್ರೀಡ್ನ ಮೇಂಟೈನ್ ಮಾಡ್ತಾಯಿದ್ದೀವಿ. ನಂಬರ್ ನಾವು ABC ಅಂತ ಹೀಗೆ ಮಾಡಿದ್ದೀವಿ, ABC ಅಂತ ಮಾಡಿದ್ದೀವಿ. ಎಲ್ಲೇ ಬೇರೆ ಟ್ಯಾಗ್ ಮಾಡಿರ್ತೀವಿ, B ಮರಿಗಳಿಗೆ ಬೇರೆ ಟ್ಯಾಗ್ ಮಾಡಿರ್ತೀವಿ.